ನಮಸ್ತೆ ಗೆಳೆಯರೆ, ಮಾಹಿತಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕೊರೋನಾ ಕಾಯಿಲೆಯ ಈಗಿನ ಅತಿ ಮುಖ್ಯವಾದ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಕೊರೋನಾದ ಈಗಿನ ತೀವ್ರತೆ ಯಾವ ರೀತಿ ಇದೆ, ಮೊದಲಿಗೆ ಹೋಲಿಸಿದರೆ ಈಗಿನ ತೀವ್ರತೆ ಯಾವ ರೀತಿ ಇದೆ, ಕೊರೋನಾ ಕಾಯಿಲೆ ಬಂದು ಗುಣಮುಖರಾದವರು ಏನು ಹೇಳ್ತಾ ಇದ್ದಾರೆ, ಕೊರೋನಾ ಕಾಯಿಲೆ ಬಗ್ಗೆ ಡಾಕ್ಟರ್ಸ್ಗಳು ಏನು ಹೇಳ್ತಾ ಇದ್ದಾರೆ, ಮತ್ತು ನ್ಯೂಸ್ ಚಾನಲ್ಗಳು ಯಾವ ರೀತಿ ಕೊರೋನಾದ ಬಗ್ಗೆ ಭಯ ಹುಟ್ಟಿಸಿದ್ದಾರೆ, ಮತ್ತು ಕೊರೋನಾದ ಬಗ್ಗೆ ಫೇಕ್ ನ್ಯೂಸ್ಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದಾರೆ. ಮತ್ತು ಅತಿ ಮುಖ್ಯವಾದ ಮಾಹಿತಿ, ಕೊರೋನಾ ವ್ಯಾಕ್ಸಿನ್ ಭಾರತದಲ್ಲಿ ಯಾವಾಗ ಬರುತ್ತೆ, ಈ ಎಲ್ಲ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮುಖ್ಯ ಮಾಹಿತಿಗೆ ತಲುಪುವ ಮುನ್ನ ನನ್ನ ಒಂದು ರಿಕ್ವೆಸ್ಟ್, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಲಿಂಕ್ಸನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಖ್ಯ ಮಾಹಿತಿಗೆ ತೆರಳೋಣ. ಸೊ ಮೊದಲಿಗೆ ಕೊರೋನಾ ತೀವ್ರತೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಈಗಿನ ಅಪ್ಡೇಟ್. ಸೊ ಕೋವಿಡ್ ಪಾಸಿಟಿವ್ ಕೇಸಸ್ 22,17,000 ಆಗಿದೆ ಇಂಡಿಯಾದಲ್ಲಿ. ಅದರಲ್ಲಿ 15,36,000 ರಿಕವರ್ಡ್ ಕೇಸಸ್ ಇದೆ, ಮತ್ತು 6,36,000 ಕೇಸಸ್ ಆ್ಯಕ್ಟಿವ್ ಆಗಿದೆ, ಮತ್ತು 44,500 ಡೆತ್ಸ್ ಆಗಿದೆ. ಸೊ ಈ ನಂಬರ್ ಏನಿದೆ ಇದರಲ್ಲಿ 80% ಕೇಸಸ್ ಏನಿದೆ ಮೈಲ್ಡ್ ಸಿಮ್ಟಮ್ ಇರುವಂಥ ಮತ್ತು ಸಿಮ್ಟಮ್ಯಾಟಿಕ್ ಇರುವಂಥ ಕೇಸಸ್ಸೇ ಜಾಸ್ತಿ ಇದೆ, ಮತ್ತು 14% ಸ್ವಲ್ಪ ರಿಸ್ಕ್ ಲೆವೆಲ್ ಜಾಸ್ತಿ ಇರುವಂಥ ಕೇಸಸ್ ಇದೆ, 4% ಕ್ರಿಟಿಕಲ್ ಕೇಸಸ್, ಕ್ರಿಟಿಕಲ್ ಐಸಿಯುನಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇರೋಂಥ ಕೇಸಸ್ ಇದೆ ಫ್ರೆಂಡ್ಸ್. ಮತ್ತು ಸಿಮ್ಟಮ್ಯಾಟಿಕ್ ಮತ್ತು ಮೈಲ್ಡ್ ಸಿಮ್ಟಮ್ಸ್ ಇರುವಂತಹವರಿಗೆ ಟ್ರೀಟ್ಮೆಂಟ್ ಕೂಡ ಅಷ್ಟೊಂದು ಇರೋದಿಲ್ಲ. 7ರಿಂದ 10 ದಿನ ಅವರು ಹಾಸ್ಪಿಟಲಲ್ಲಿ ಸ್ಟೇ ಆಗಿರ್ತಾರೆ. ಡೈಲಿ ಆಹಾರ ಪದ್ಧತಿ ಮತ್ತು ರೆಗ್ಯುಲರ್ ಫೀವರ್ ಟ್ಯಾಬ್ಲೆಟ್ಸ್ ಕೊಟ್ಟು ಅದರಿಂದ ಅವರಿಗೆ ರಿಕವರ್ ಮಾಡ್ತಾಯಿದ್ದಾರೆ. ಈ ಮಾಹಿತಿಯನ್ನು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಮತ್ತು ಕೆಲವು ಅಕ್ಕಪಕ್ಕದ ಹಾಸ್ಪಿಟಲ್ಸ್ಗಳಲ್ಲಿ ಕೆಲವು ಡಾಕ್ಟರ್ಸ್ ಹತ್ರ ಇನ್ಫಾರ್ಮೇಷನ್, ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲವು ಡಾಕ್ಟರ್ಸ್ ಹತ್ರ ಇನ್ಫಾರ್ಮೇಷನ್ ತಗೊಂಡು, ಮತ್ತು ಕೆಲವು ಬಿಲ್ಸ್ಗಳನ್ನು ನೋಡಿ, ನಾವು ಮಾಡಿರುವಂಥ ಕೆಲವು ಬಿಲ್ಸ್ಗಳನ್ನು ನೋಡಿ ಅದರ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಎಷ್ಟೋ ಜನ ಸಿಮ್ಟಮ್ಯಾಟಿಕ್ ಇರುವಂಥ ಕೇಸಸ್ ಏನಿದೆ ಅವರು ಮನೆಯಲ್ಲೇ ಕ್ವಾರಂಟೈನ್ ಆಗಿ ಅವರ ಆಹಾರ ಪದ್ಧತಿ ಮತ್ತು ಅವರ ನಾರ್ಮಲ್ ಫೀವರ್ ಟ್ಯಾಬ್ಲೆಟ್ಸ್ ಏನಿದೆ ಅದನ್ನು ತೆಗೆದುಕೊಂಡು ಅವರು ರಿಕವರ್ ಆಗ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಿಕವರಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾಯಿದೆ. ಇನ್ನೊಂದು ಪ್ರಮುಖವಾದ ಅಂಶ ಏನಂತ ಹೇಳಿದ್ರೆ ನಿಮ್ಮ ಇಮ್ಯುನಿಟಿ ಪವರ್ ಕೂಡ ನೀವು ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಇದರ ತೀವ್ರತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸೊ 50+ ಇರುವಂಥವ್ರಿಗೆ ತೀವ್ರತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 50ಗಿಂತ ಕಮ್ಮಿ ಇರೋರಿಗೆ, ಸೊ ಇಮ್ಯುನಿಟಿ ಪವರ್ ಚೆನ್ನಾಗಿರೋರಿಗೆ ಸೊ ಇದರ ತೀವ್ರತೆ ಕಮ್ಮಿ ಆಗ್ತಾಯಿದೆ. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಇಮ್ಯುನಿಟಿ ಪವರ್ನ ಆದಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸೊ ಇಮ್ಯುನಿಟಿ ಪವರ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ವಿಟಮಿನ್ ಸಿ ಇರುವಂಥ ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿ. ಸೊ ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದ್ದರೆ ಡೆಫಿನೆಟ್ಟಾಗಿ ಯಾವುದೇ ರೀತಿ ಕೊರೋನಾ ಬಂದರೂ ಕೂಡ ನಿಮ್ಮಲ್ಲಿರುವಂಥ ವಿಟಮಿನ್ ಸಿ ಮತ್ತು ಇಮ್ಯುನಿಟಿ ಪವರಿಂದ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎರಡನೇ ಮಾಹಿತಿ ನೋಡೋದಾದರೆ, ಕೊರೋನಾ ಕಾಯಿಲೆ ಬಂದು ಗುಣಮುಖರಾದವರು ಏನನ್ನು ಹೇಳ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಸೊ ಅದನ್ನು ನೋಡಿ ನೀವು. ಸೊ ಮುಂದೆ ನಾವು ಮಾತಾಡೋಣ. 30ನೇ ತಾರೀಕು ದಿವಸ ನನಗೆ ಟೆಸ್ಟಿಗೆ ಕರೆದ್ರು. ನಾನು ಟೆಸ್ಟ್ ಮಾಡಲಿಕ್ಕೆ ಹೋಗಿದ್ದೆ. 1ನೇ ತಾರೀಕು ದಿವಸ ನನಗೆ ಪಾಸಿಟಿವ್ ಅಂತ ಬಂತು. ಆಮೇಲೆ ನನ್ನನ್ನು ಇಲ್ಲಿಗೆ ಉಡುಪಿ TMC ಹಾಸ್ಪಿಟ್ಲಲ್ಲಿ ನನಗೆ ಕರ್ಕೊಂಡು ಬಂದಿದ್ರು. ಈಗ ಹತ್ರ ನಾನು ಬಂದು 1 ವಾರ ಆಯಿತು, 7 ದಿನಗಳಾಯಿತು ಇಲ್ಲಿ ಬಂದು. ಯಾವ ಥರದ ಸಮಸ್ಯೆಗಳಿಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಜನ ತುಂಬ ಹೆದರಿಬಿಟ್ಟಿದ್ದಾರೆ. ಕೊರೋನಾ ಅಂದರೆ ತುಂಬ ಭಾಳ ಹೆದ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೆದ್ಕೊಂಡ್ಬಿಟ್ಟಿದ್ದೆ, ಟಿವಿಯಲ್ಲಿ ನೋಡಿ ನಾನು ಹೆದ್ಕೊಂಡ್ಬಿಟ್ಟಿದ್ದೆ. ನಿಜವಲ್ಲ ನೋಡ್ಲಿಕ್ಕೆ ಹೋದರೆ ಕೊರೋನಾ ಅಂದರೆ ಯಾರೂ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ಬಂದು 1 ವಾರ ಆಯಿತು, ಒಂದು ರೂಮಲ್ಲಿ ಇದ್ದೇನೆ. ಯಾವ ಥರದ್ದು ಟ್ಯಾಬ್ಲೆಟ್ಸ್ ಇಲ್ಲ, ಯಾವ ಥರದ ಔಷಧಿ ಇಲ್ಲ, ಏನಿಲ್ಲ. ನಮ್ಮನ್ನು ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಹತ್ರದಲ್ಲೂ ಯಾರು ಬರೋದಿಲ್ಲ. ಫೋನ್ ಮಾಡಿ ಕೇಳ್ತಾರೆ, ಹೇಗಿದ್ದೀರಿ, ಜ್ವರ ಇದೆಯಾ, ಕೆಮ್ಮೆ ಇದೆಯಾ, ಏನು ಹುಷಾರಾದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳ್ತಾರೆ ಬಿಟ್ಟರೆ. ಮತ್ತು ನಾವು ಸರಿ ಇದ್ದರೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ ಇಲ್ಲಿ. ಫ್ರೆಂಡ್ಸ್ ನೋಡಿರ್ಬೋದು. ಸೊ ಕೊರೋನಾ ಕಾಯಿಲೆ ಬಂದು ಇವರು ಸೊ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮೇಯ್ನಾಗಿ ನಮಗೆ ಧೈರ್ಯ ಬೇಕು. ಸೈಕಾಲಜಿಕಲಿ ನಾವು ಸ್ಟ್ರಾಂಗ್ ಆಗಿರಬೇಕು, ಧೈರ್ಯ ಇರಬೇಕು. ಸೊ ಧೈರ್ಯ ಇದ್ದು ನಾವು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ರಿಕವರ್ ಆಗ್ತೀವಿ. ಸೊ ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ, ಸಿಮ್ಟಮ್ಸ್ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಕೊರೋನಾ ಕಾಯಿಲೆ ಬಗ್ಗೆ ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಇದೆ. ಡಾಕ್ಟರ್ ಅಂಜನಪ್ಪ ಅಂತ ಸೀನಿಯರ್ ಡಾಕ್ಟರ್, ಅವರು ಯಾವ ರೀತಿ ಹೇಳಿದ್ದಾರೆ. ಸೊ ಅವರು ಕ್ಲಿಯರಾಗಿ ಮೆಡಿಕಲ್ನಿಂದ ಕ್ಲಿಯರ್ ಕಟ್ಟಾಗಿ ನಮಗೆ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಇದೆ, ಈ ವಿಡಿಯೋನ ನೋಡಿ. ಸೊ ಮುಂದೆ ನಾವು ಮಾತಾಡೋಣ.
ನೀವು ಓತಾ ಬತ್ತಾ ದಾರಿ ಒಳಗೆ ಗಾಳಿ ಒಳಗೆ ವೈರಸ್ ತೇಲಾಡ್ತಾ ಇದೆ, ಆ ಭಯ ಇಟ್ಕೋಬೇಡಿ. ಆಮೇಲೆ ಎಲ್ಲೋ ದಯವಿಟ್ಟು ಅಲ್ಲಿ ಗಾಬರಿ ಇಡ್ತಾ ಇದ್ದಾರೆ ನಿಮಗೆ. ತರಕಾರಿ ಮೇಲೂ ಏನಾದರೂ ಇರುತ್ತಾ? ಸೆಲ್ಫ್ ಲಾಕ್ಡೌನ್ ಇಲ್ಲಿವರೆಗೂ ಆಗಲ್ವೋ? ಸರ್ಕಾರ ಮಾಡಿದಕ್ಕೆ ಕದ್ದು ಮಾಡಿ ಹಾಲು ಕೊಡ್ತೀನಿ ಅಂದ್ರೆ, ಮಾಂಸ ಕೊಡ್ತೀನಿ ಅಂದ್ರೆ ಮುಗಿ ಬೀಳ್ತಾರಲ್ಲ, ಅಲ್ಲಿವರೆಗೂ ಈ ಲಾಕ್ಡೌನ್ ಕೆಲಸ ಮಾಡಲ್ಲ. ಬಟ್ ಕೈಗೆ ಹಾಕೋ ಸ್ಯಾನಿಟೈಸರ್ ಇಂದ ವೈರಸ್ ಸಾಯಲ್ಲ, ಕೈಗಮ್ಮಂತದ್ದು ಅಷ್ಟೇ ಹೊರತು ಇದ್ರ ನಿಜವಾಗ್ಲೂ ಎಫೆಕ್ಟ್ ಆಗಲ್ಲ. ದಯವಿಟ್ಟು ನಮ್ಮೆಲ್ಲರ ಜವಾಬ್ದಾರಿ 3 ಅಡಿ ಮಾಸ್ಕ್, ಕೈ ತೊಳ್ಕೊಳ್ಳೋದು. 3 ಮಾಡಿಬಿಟ್ರೆ ಯಾವ ಲಾಕ್ಡೌನ್ ನಮಗೆ ಬೇಕಾಗಲ್ಲ. ತನ್ನ ತಾಯಿ ಸಾಕಿದಾಳೆ, 50 ವರ್ಷ ಊಟ ಹಾಕಿದಾಳೆ, ಅಮ್ಮನ ಎದೆ ಮೇಲೆ ಕೈ ಮುಖ್ಯ, ಅಮ್ಮ ನನ್ನನ್ನು ಬಿಟ್ಟು ಹೋಗ್ತಿದ್ದೆ ಅಂತ ಅನ್ಕೊಳ್ಳಿಕ್ಕೆ ನೀವು ಅವಕಾಶ ಕೊಡ್ತೀರಿ. ವಿಜ್ಞಾನದ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ. ಇವತ್ತು ಒಂದು ಹೆಣ ಸತ್ರೆ ಅದ್ರ ಜೊತೆಗೆ ವೈರಸ್ ಸಾಯುತ್ತೆ ಅಂತ ನಾನು ಅಥೆಂಟಿಕ್ ಆಗಿ ಹೇಳ್ತೀನಿ, ಯಾಕಂದ್ರೆ ನನಗೆ ಅದು ಪ್ರೂಫ್ ಇದೆ. ನಾನು ಐ ಆಮ್ ಎ ಸೈಂಟಿಸ್ಟ್. ಫ್ರೆಂಡ್ಸ್, ನೋಡಿದ್ರಲ್ವ, ಈ ವಿಡಿಯೋದಲ್ಲಿ ನಿಮಗೆ ಕೊರೋನಾ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ಫುಲ್ ವಿಡಿಯೋ ನಾವು ಇಲ್ಲಿ ತೋರಿಸೋಕ್ಕಾಗಲ್ಲ, ಕಾಪಿರೈಟ್ ಕೂಡ ಬರುತ್ತೆ. ಸೊ ಮತ್ತೊಂದು ಮಾಹಿತಿ ನ್ಯೂಸ್ ಚಾನಲ್ ಬಗ್ಗೆ. ಸೊ ನ್ಯೂಸ್ ಚಾನಲ್ಗಳು ಯಾವ ರೀತಿ ಫೇಕ್ ನ್ಯೂಸ್ಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ತಾ ಇದ್ದಾರೆ, ಅದು ಕೂಡ ಈ ಕಾಯಿಲೆಯನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ. ಹೆಮ್ಮಾರಿ ಸೊ ಜನಸಾಮಾನ್ಯರಿಗೆ ಹೊಕ್ಕಿದೆ, ಎಲ್ಲ ಏರಿಯಾಗಳಿಗೂ ಬಂದಿದೆ. ಸೊ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ, ಕೆಲವು ವಿಡಿಯೋಗಳನ್ನು ನೀವು ನೋಡ್ಬೋದು. ಸೊ ಇದರಿಂದ ಜನಸಾಮಾನ್ಯರಿಗೆ ಮಾನಸಿಕವಾಗಿ ತುಂಬ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಸೊ ಈ ಕಾಯಿಲೆ ಏನಿದೆ, ಸೊ ಅದರ ಬಗ್ಗೆ ಇಷ್ಟೊಂದು ಕ್ಲಿಯರ್ ಕಟ್ಟಾಗಿ ಡಾಕ್ಟರ್ಸ್ ಮತ್ತು ಕೆಲವು ಕೊರೋನಾ ಕಾಯಿಲೆ ಬಂದು ರಿಕವರ್ ಆದವರು ಕೂಡ ಹೇಳ್ತಾ ಇದ್ರು ಕೂಡ. ಸೊ ಈ ನ್ಯೂಸ್ ಚಾನಲ್ಗಳು ಈ ರೀತಿ ಜನಸಾಮಾನ್ಯರಿಗೆ ಭಯ ಹುಟ್ಟಿಸಿದೆ, ಮಾನಸಿಕ ಖಿನ್ನತೆಗೆ ಒಳಗು ಮಾಡ್ತಾಯಿದೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಕೊರೋನಾ ಕಾಯಿಲೆ ಬಗ್ಗೆ ಒಂದು ಫೇಕ್ ನ್ಯೂಸನ್ನು ಕೂಡ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ಸೊ ಒಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಸೊ ಕೊರೋನಾ ಪೇಷಂಟ್, ನೆಗೆಟಿವ್ ಪೇಷಂಟ್ಸ್ಗೆ ಪಾಸಿಟಿವ್ ಅಂತ ಹೇಳಿ ಬಿಲ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ಸೊ ಆ ಮಾಹಿತಿಯ ಒಂದು ಸತ್ಯಾಸತ್ಯತೆಯನ್ನು ನಾವು ಒಂದು ಬಾಪ್ಟಿಸ್ಟ್ ಹಾಸ್ಪಿಟಲ್ ಡೈರೆಕ್ಟರ್ಸು ಒಂದು ವಿಡಿಯೋ ಮಾಡಿದ್ದಾರೆ. ಅಲ್ಲಿ ಮೆಡಿಕಲ್ ಟೀಮ್ ಆಗಲಿ, ಕ್ರಿಟಿಕಲ್ ಕೇರ್ ಡಾಕ್ಟರ್ಸ್ ಆಗಲಿ ಒಂದು ವಿಡಿಯೋ ಮಾಡಿದ್ದಾರೆ. ಸೊ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಏನು ಅಲ್ಲಿ ಎಲ್ಲಿ ಫಾಲ್ಟ್ ಆಗಿದೆ, ಏನು ಕ್ಲಿಯರ್ ಆದ ಇನ್ಫಾರ್ಮೇಷನ್ ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಆ ವಿಡಿಯೋ ಕೂಡ ಇದೆ. ಸೊ ಆ ವಿಡಿಯೋನೂ ಕೂಡ ಸ್ವಲ್ಪ ಒಂದು ಪಾರ್ಟಲ್ಲಿ ನಾವು ನಿಮ್ಗೆ ಕ್ಲಿಯರಾಗಿ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಆ ವಿಡಿಯೋನ ನೀವು ನೋಡಿ, ಮತ್ತು ಆ ಲಿಂಕ್ನ ಕೂಡ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ನೋಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. Dear friends, recently there were news reports that there was a patient whose COVID tests were negative and yet he was treated as if he was positive. Let me give you the facts behind it. 52-year-old gentleman, diabetic, hypertensive with heart issues. He comes to our emergency casualty and he was breathless. His oxygen saturation was only 82%. His life was in danger. We know how difficult it is to get ICU beds. Immediately he was treated. He was shifted to COVID suspect zone in the ICU. There he was aggressively treated. The next day when the test was sent, COVID test was sent, it came as negative. But clinical impression was still COVID. X-ray findings were like that. And his presentation was similar to that of COVID. So he was aggressively treated. On 24th, a repeat test was sent. Even that came as negative. But the clinicians still had this suspicion. They continued to treat. He received all the required medications. He was on non-invasive ventilation. And finally, he started improving. The repeat test sent on the 31st was COVID positive. So this is what really happened. Now, the relatives of any patient, we understand them. We must sympathize with them because they are anxious. It is all right for them to have doubts. But when it comes to the news media, the TV media, our request to you is please find the truth, the full truth, not the half-baked truth. There is something called sensitivity of a test. When it comes to RT-PCR COVID test, the sensitivity varies from 65% to 90%. Not only here, world. So this morning, the doctors and nurses came to me and they said, we have been working so hard and selflessly. And why is it that the news media publish half-baked truths? We understand that you are doing your job. You may not have the full knowledge, but our request to you is find the full truth and present it to the public. We should always correlate the clinical presentation with the laboratory and the radiological tests. This gentleman who presented with us has a typical clinical history, and the X-ray and the CT findings, they are very typical of COVID, and therefore our medical team has made the proper clinical diagnosis and they have given the best possible care for this gentleman. And not only for this gentleman, for all the people who are getting admitted in BBH, they are giving their best possible care. Knowing the personal risk involved, not once do they hesitate to provide excellent care to the COVID patient. Each critically ill patient is assessed by senior doctors. We are really proud of our staff and they deserve public support and appreciation. Let us fight this common enemy. Let us not demoralize the frontline warriors. We have a common enemy, that is COVID, and we are in it together. Thank you. ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಸರ್ಕಾರ ಕೊಟ್ಟಿರುವಂಥ ನಿಯಮಗಳನ್ನು ನಾವು ಯಾವುದೇ ರೀತಿ ಹಲ್ಲಗಳಿತಾ ಇಲ್ಲ, ಮತ್ತು ಪ್ರಿಕಾಷನ್ಸ್ನ ತಗೊಳ್ಳೇಬೇಕು. ನಾವು ಪ್ರಿಕಾಷನ್ಸ್ನ ತಗೊತೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು, ಹ್ಯಾಂಡ್ ಸ್ಯಾನಿಟೈಸ್ ಮಾಡೋದಾಗಿರ್ಬೋದು, ಮತ್ತು ಮಾಸ್ಕ್ ಹಾಕೋದಾಗಿರ್ಬೋದು, ಈ ಎಲ್ಲದನ್ನು ನಾವು ಪಾಲಿಸ್ತೀವಿ. ಆದರೆ ಈ ನ್ಯೂಸ್ ಚಾನಲ್ಗಳು ಯಾವ ರೀತಿ ಇದನ್ನು ಬಿಂಬಿಸಿ ಭಯ ಹುಟ್ಟಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸೊ ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ.
ಸೊ ಅದಕ್ಕೆ ಕೆಲವು ವಿಡಿಯೋಗಳನ್ನು ನಿಮಗೆ ತೋರಿಸಿ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಯಾವುದು ಸತ್ಯ ಅಂತ. ಮತ್ತು ನಾವು ಕೂಡ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ಸೊ ನ್ಯೂಸ್ ಚಾನಲ್ಗಳು ಯಾವ ರೀತಿ ಫೇಕ್ ನ್ಯೂಸ್ಗಳನ್ನು, ತಪ್ಪು ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಮಾಹಿತಿಗೆ ಹೋಗೋಣ. ಮುಂದಿನ ಮಾಹಿತಿ ಕೊರೋನಾ ವ್ಯಾಕ್ಸಿನ್. ಸೊ ಈ ಮಾಹಿತಿ ಅತಿ ಮುಖ್ಯವಾದ ಮಾಹಿತಿ. ಸೊ ಎಲ್ಲರಿಗೂ ಪ್ರಶ್ನೆಯಾಗಿ ಉಳಿದಿದೆ, ಸೊ ವ್ಯಾಕ್ಸಿನ್ ಭಾರತದಲ್ಲಿ ಯಾವಾಗ ಬರುತ್ತೆ ಅಂತ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ರಷ್ಯಾದ ಒಂದು ಯೂನಿವರ್ಸಿಟಿ, ಸಾಮಿಯೋ ಯೂನಿವರ್ಸಿಟಿ ಅಂತ, ಸೊ ಈ ಯೂನಿವರ್ಸಿಟಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಆಗಸ್ಟ್ 12 ಏನಿದೆ, ಸೊ ಮೆಡಿಸಿನನ್ನು ನಾವು ಜಗತ್ತಿಗೆ ಪರಿಚಯಿಸ್ತಾ ಇದ್ದೀವಿ ಅಂತ ಅವರು ಕ್ಲಿಯರಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿನ ಮುಖ್ಯಸ್ಥರಾದಂಥ ಎಲಿನಾ ಅನ್ನೋರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 10 ಕೋಟಿ ಮೆಡಿಸಿನ್ಸ್ಗಳನ್ನು ತಯಾರಿಸಿದ್ದೀವಿ. ಸೊ ಇದು ಜಗತ್ತಿನ ಎಲ್ಲ ದೇಶಗಳಿಗೂ ಮತ್ತು ಭಾರತಕ್ಕೂ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮತ್ತು ಜಗತ್ತಿನ ಎಲ್ಲ ದೇಶಗಳು 160ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ಗಳು ಮತ್ತು ರಿಸರ್ಚ್ ಸೆಂಟರ್ಸ್ಗಳು ಇದರ ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೋಸ್ಕರ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಡಿಯಾ ಕೂಡ ಒಂದಿದೆ. ಸೊ ಇಂಡಿಯಾ ಕೂಡ ಕೊರೋನಾ ವ್ಯಾಕ್ಸಿನ್ ಬಂದಿದೆ. ಇದರ ಬೆಲೆ 225. ಸೊ ಇದನ್ನ ಅಪ್ರೂವಲ್ಗೆ ನಾವು ಕಳಿಸಿದ್ದೀವಿ. ಇದು ಕೂಡ ಸೊ ಈ ವರ್ಷದ ಕೊನೆಯಲ್ಲಿ ಜನಸಾಮಾನ್ಯರಿಗೆ ತಲುಪುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ 10 ಕೋಟಿ ವ್ಯಾಕ್ಸಿನ್ಗಳನ್ನು ನಾವು ತಯಾರಿಸಿದ್ದೀವಿ. ಸೊ ಎಲ್ಲ ದೇಶಗಳಿಗೂ ನಾವು ಇದನ್ನು ತಲುಪಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ 2 ಮುಖ್ಯವಾದ ಅಂಶಗಳು. ಸೊ ನಾವು ಕಾದು ನೋಡೋಣ. ಸೊ 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕು ಸೊ ವ್ಯಾಕ್ಸಿನ್ ಬರುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜನಸಾಮಾನ್ಯರಿಗೆ ಸ್ವಲ್ಪ ಭಯ ಕೂಡ ಜಾಸ್ತಿ ಇದೆ. ಸೊ ಈ ವ್ಯಾಕ್ಸಿನ್ ಬಂದರೆ ಸೊ ಡೆಫಿನೆಟ್ಲಿ ಅವರು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟು ಹೇಳಿ ಈ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.